ಬಗೆದಷ್ಟು ಬಿಜೆಪಿ ಕಾಂಗ್ರೆಸ್ನ ಅಂಗೈನಲ್ಲಿ ಇರುವಂತ ಬಿಜೆಪಿಯನ್ನ ಹಣಿಯೋದಕ್ಕೆ ಇರುವಂತ ಅಸ್ತ್ರ 21 ಅಸ್ತ್ರ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಒಂದು ಕೋವಿಡ್ ಹಗರಣ 4,000 ಕೋಟಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಗರಣ ಆಗಿದೆ ಅನ್ನೋದನ್ನ ಈಗ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 40% ಹಗರಣ, 40% ಗುತ್ತಿಗೆದಾರರಿಗೆ 40% ಸರ್ಕಾರ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿತ್ತು ಬಿಜೆಪಿಗೆ. ಇದನ್ನ ಮತ್ತೆ ಈಗ ಚೂಸ್ ಮಾಡಿದೆ. 2,000 ಕೋಟಿ ಹಗರಣ ಇದರಲ್ಲಿ ಆಗಿದೆ ಅಂತ. ನಂತರ BSY ಆಪ್ತ ಉಮೇಶ್ ಕತ್ತಿ 750 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಇವರ ಆರೋಪ ಆಗಿದೆ. ಕಿಯೋನಿಕ್ಸ್ ಹಗರಣ, ನೆಕ್ಸ್ಟ್ ಹಗರಣ ಕಿಯೋನಿಕ್ಸ್ ಹಗರಣ, ಇದರಲ್ಲಿ 500 ಕೋಟಿವರೆಗೂ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು ಇವರ ಆರೋಪ. ಗಂಗಾ ಕಲ್ಯಾಣ ಹಗರಣ, ಇದರಲ್ಲಿ 430 ಕೋಟಿ. KKRDB ಹಗರಣ 200 ಕೋಟಿ. ಹಾಗೆ ಬೋವಿ ನಿಗಮ ಹಗರಣ 87 ಕೋಟಿ. ದೇವರಾಜು ಅರಸು ಟ್ರಕ್ ಟರ್ಮಿನಲ್, ಇದರಲ್ಲಿ 50 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. APMC ಹಗರಣ 47.16 ಕೋಟಿ ರೂಪಾಯಿ. ಪರಶುರಾಮ್ ಥೀಮ್ ಪಾರ್ಕ್, ಇದರಲ್ಲಿ 11 ಕೋಟಿ. ಕಾರ್ಕಳದಲ್ಲಿ ಆದಂಥ ಪರಶುರಾಮ್ ಥೀಮ್ ಪಾರ್ಕ್ ಇದರಲ್ಲಿ 11 ಕೋಟಿ. ಪ್ರವಾಸೋದ್ಯಮ ಇಲಾಖೆ 2.47 ಕೋಟಿ. ಈ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಬಿಟ್ಕಾಯಿನ್ ಹಗರಣ 1000 ಕೋಟಿ. PSI ಇತರೆ ನೇಮಕಾತಿ ಹಗರಣ 100 ಕೋಟಿ. BSY ವಿಜೇಂದ್ರ ಆಸ್ತಿ ಕೇಸ್ 100 ಕೋಟಿ. ಅಬಕಾರಿ ಹಗರಣ 100 ಕೋಟಿ. ಕಂದಾಯ ಇಲಾಖೆ ಹಗರಣ, ಇದರಲ್ಲೂ ಕೂಡ ಕೋಟಿ. ಕೃಷಿ ಇಲಾಖೆ ಹಗರಣ, ಮೊಟ್ಟೆ ವಿತರಣೆ ಹಗರಣ, KIADB ಹಗರಣ, ಗಣಿ ಹಗರಣ, BDA ಡಿನೋಟಿಫಿಕೇಶನ್ ಹಗರಣ. ಕೊನೆಯದು 21ನೇದು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಕೇಸ್, ಇದರಲ್ಲೂ ಕೂಡ ನುಂಗಿ ನೀರು ಕೊಡ್ತಿದ್ದಾರೆ ಅನ್ನೋದು ಇವರ ಗಂಭೀರ ಆರೋಪ ಆಗಿದೆ. ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸರ್ಕಾರ, ಸಿದ್ದರಾಮಯ್ಯ, ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ಮೇಲೆ ಹೂಡುತ್ತಿರುವಂಥ ಅಸ್ತ್ರ, ಅದು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸಮಯದಲ್ಲಿ, ಅವರ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದಾಗಿ ಸುಮಾರು 21 ಈ ಹಗರಣಗಳ ಲೀಸ್ಟನ್ನು ಈಗ ಕಾಂಗ್ರೆಸ್ನ ನಾಯಕರು ಬಿಜೆಪಿಯನ್ನ ಹಣಿಯೋದಕ್ಕೆ ಇವರು ಹೊರಟಿದ್ದಾರೆ. ನೋಡಿ, ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಇವತ್ತಿನ ದೊಡ್ಡ ಸುದ್ದಿ ಯಾವುದು ಅಂತ ಹೇಳಿ ನೋಡ್ತಾ ಹೋದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ. ಬಿಜೆಪಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆ. ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಇದನ್ನ ಧ್ವನಿ ಎತ್ತಿದೆ. ಈಗ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಹಿಂದೆ ಸರ್ಕಾರದ ಅವಧಿಯಲ್ಲಿ ಇದ್ದಂತ ಸುಮಾರು 21 ಹಗರಣಗಳ ಲೀಸ್ಟ್ ಅನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಬಿಜೆಪಿಯನ್ನ ಹೇಗೆ ಸಂಕಷ್ಟಕ್ಕೆ ಸಿಲುಕಿಸೋದು ಅನ್ನೋದರ ಬಗ್ಗೆ ಈಗ ಬಿಜೆಪಿಯ ಈ ಹಗರಣಗಳ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತೆ ಮೂಡ ಹಗರಣ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರ, ಕಾಂಗ್ರೆಸ್ ಅನ್ನ ಹೆಣಿಯೋದಕ್ಕೆ, ಈ ಸರ್ಕಾರವನ್ನ ಹೆಣಿಯೋದಕ್ಕೆ. ಹೀಗೆಲ್ಲ ಇರುವಾಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಬಿಜೆಪಿಯ ಹಗರಣಗಳಿದಾವಲ್ಲ, ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದ್ದಂತ ಹಗರಣಗಳ ಲೀಸ್ಟ್ ಅನ್ನ ಮಾಡ್ಕೊಂಡಿದೆ. ದೋಸ್ತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಮಿತ್ರ ಪಕ್ಷಗಳನ್ನ ಹಣಿಯೋದಕ್ಕೆ ಕೈಗೆ 21 ಅಸ್ತ್ರ ಸಿಕ್ಕಿದೆ. ಬಿಜೆಪಿ JDS ಅವಧಿಯಲ್ಲೂ ಕೂಡ ಗುಳುಂ ಸ್ವಾಹ ಆಗಿದೆ, ಜನರ ದುಡ್ಡು ಗುಳುಂ ಸ್ವಾಹ ಆಗಿದೆ ಅನ್ನೋದನ್ನ ಮುಂದಿಟ್ಟುಕೊಂಡು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಹೊರಟಿದೆ. ಕೋಟಿ ಹಗರಣಗಳ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಸುದ್ದಿ ಇದು. ಕಾಂಗ್ರೆಸ್ ಮಾಡಿಕೊಂಡಂತ ಲೆಕ್ಕಾಚಾರ ಮತ್ತೆ ಕೌಂಟರ್ ಕೊಡೋದಕ್ಕೆ ಹೊರಟಂತ 21 ಹಗರಣಗಳ ಲಿಸ್ಟ್ ಇದು. ಬಿಜೆಪಿಗೆ ಅಸ್ತ್ರವಾಗಿದ್ದು ಮೂಡ ಮತ್ತೆ
ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಕೂಡ ಒಂದಿಷ್ಟು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತ ಹಗರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಹಾಗಾದ್ರೆ ಆ ಹಗರಣಗಳು ಏನು, ಬಿಜೆಪಿಗೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಬಗೆದಷ್ಟು ಬಿಜೆಪಿ ಹಗರಣಗಳ ಪಿತಾಮಹ ಬಿಜೆಪಿ. ವಿಧಾನ ಮಂಡಲ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಸಿಎಂ ಹೀಗೆ ಗುಟುರು ಹಾಕಿದ್ರು. ಬಗೆದಷ್ಟು ಬಿಜೆಪಿ ದೋಸ್ತಿ ಅವಧಿಯಲ್ಲೂ ಕೋಟಿ ಕೋಟಿ ಗುಳುಂ. 21 ಹಗರಣಗಳ ಬಗ್ಗೆ ತನಿಖೆಯ ಸುಳಿವು ಕೊಟ್ಟ ಸಿಎಂ. ವಾಲ್ಮೀಕಿ ನಿಗಮ ಹಗರಣವನ್ನ ಸರ್ಕಾರದ ವಿರುದ್ಧ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಇದಕ್ಕೆ ಪ್ರತ್ಯಾಸ್ತ್ರವಾಗಿ ಸರ್ಕಾರ 21 ಹಗರಣಗಳ ಬಣ್ಣ ಬಯಲು ಮಾಡೋ ಸುಳಿವು ಕೊಟ್ಟಿದೆ. ಶುಕ್ರವಾರದ ಕಲಾಪದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದಾರೆ. ಬಗೆದಷ್ಟು ಬಿಜೆಪಿ ಸ್ಯಾಂಪಲ್ಗಳು ನಾನು ಹೇಳಿರೋದು, ಇನ್ನೂ ಬೇಕಾದಷ್ಟು ಇದ್ದಾವೆ ಹಗರಣಗಳು. ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇವೆ. ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ. ಭ್ರಷ್ಟರು ಹಾಗೂ ಗುರುಳರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ. ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಮತ್ತು ಮೈತ್ರಿ ಸರ್ಕಾರಗಳು ಅಸ್ತಿತ್ವದಲ್ಲಿದ್ವು. ಬಿಎಸ್ವೈ ಮತ್ತು ಬಸವರಾಜ ಬೊಮ್ಮಾಯಿ ಕಾಲದಲ್ಲೂ ಕೋಟಿ ಕೋಟಿ ಹಗರಣಗಳು ನಡೆದಿವೆ. ಅವುಗಳ ಬಗ್ಗೆ ತನಿಖೆ ನಡೀತಿದೆ. ಅಕ್ರಮಗಳನ್ನ ಹೊರಗೆಳೆಯುವ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಕಾಂಗ್ರೆಸ್ ಈಗ ಹೇಳ್ತಿದೆ. ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ. ಭ್ರಷ್ಟರು ಹಾಗೂ ಗುರುಳರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ. ಒಟ್ನಲ್ಲಿ ಈಗ ನಾವು ಕಳ್ರು, ಈ ಹಿಂದೆ ನೀವು ಕಳ್ರು, ಇದರ ಮಧ್ಯೆ ಏನ್ ಮಾಡಬೇಕು ಜನರು? ಇಂತಹ ಪ್ರಶ್ನೆ ಇಂದಿಗೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.